ಹುನಗುಂದ ತಾಲೂಕು ಇದ್ದಲಗಿ ಗ್ರಾಮದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಕಾಲದ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡರ ಪಾಟೀಲ್ ಅವರು ಭೇಟಿ ನೀಡಿ ಸಂತ್ರಸ್ತರ ಕುಂದುಕೊರತೆಯ ಬಗ್ಗೆ ವಿಚಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ತಕ್ಷಣ ಪರಿಹಾರ ಒದಗಿಸಬೇಕೆಂದು ತಿಳಿಸಿದರು. ಎಲ್ಲನೂ ಕಟ್ಕೊಳ್ಬೇಕಾಗುತ್ತೆ. ಮತ್ತು ಈ ಮೊದಲಂಗೆ ಸಣ್ಣ ಮನೆ ಕಟ್ಕೊಂಡು ಇರೋಕ್ಕೆ ಹೀಗಾಗಿ ನಮಗೆ ಪ್ಲಾಟ್ ಸೈಜ್ ಭಾಳ ಇದು ಏನಾಗುತ್ತೆ ಅಂದ್ರೆ ಸರ್ಕಾರದ ಪಾಲಿಸಿ. ಈಗ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ ನಿಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಅವರ ಮುಂದೆ ಅವರ ಗಮನಕ್ಕೆ ತಂದು ಇದನ್ನು ಮಾಡಿಕೊಡ್ರಿ ಅನ್ನೋ ಒತ್ತಾಯವನ್ನು ನಾನೇ ಸ್ವತಃ ಹೋಗಿ ಮಾಡ್ತೀನಿ. ಬೇಕಾದ್ರೆ ನನ್ನ ಜೊತೆಗೆ ಯಾರು ನಾಲ್ಕು ಬರ್ತಿದ್ರು ಬರ್ರಿ, ಇಲ್ಲ ಬೆಂಗಳೂರು ಯಾರು ನಾನು ಹೋಗ್ತೀನಿ, ನಾನೇ ಸ್ವತಃ ಹೋಗ್ತೀನಿ, ಅಲ್ಲಿ ಕುಂತು ಮಾತಾಡ್ತೀನಿ ಆಮೇಲೆ ಸಂಬಂಧಪಟ್ಟ ರೆವಿನ್ಯೂ ಸೆಕ್ರೆಟರಿ ಅವರಿಗೆ ಕೂಡ ಮಾತಾಡ್ತೀನಿ. ಈ ಒಂದು ನ್ಯಾಯಯುತವಾದ ಬೇಡಿಕೆ ಪತ್ರವನ್ನು ಅವ್ರಿಗೆ ಕೊಟ್ಟು ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಸಾಧ್ಯ ಆದರೆ ನನ್ನ ಜೊತೆ ನೀವು ಬರ್ತಿದ್ರೆ ನಾನು ಸೋಮವಾರದ ನಂತರ ಬೆಂಗಳೂರಿಗೆ ಯಾರು ಬರೀ ಅದು ಸುಮ್ಮನೆ ಅನ್ನೆಸರಿ ಖರ್ಚು ಮಾಡ್ಕೊಂಡು ಬರೋದು ಬೇಡ. ಬರ್ತಿದ್ರು ಒಬ್ರಿಬ್ಬರು ಬರ್ರಿ, ಯಾರಾದರೂ ಬರ್ಬೋದು, ನನಗೆ ಅವ್ರು ಇವರು ಅಂತಿಲ್ಲ. ನಾನು ಯಾವತ್ತೂ ಕೂಡ ಜನರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡ್ತಕ್ಕಂಥವನು. ನನ್ನ ಅವಧಿಯಲ್ಲಿ, ನನ್ನ ಕಾಲದಲ್ಲಿ, ನಮ್ಮ ಅಧಿಕಾರದ ಅವಧಿಯಲ್ಲಿ ನಾನೇನು ವ್ಯವಸ್ಥೆ ಮಾಡಬೇಕಾಗಿತ್ತು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಹೇಳಿದ್ನಲ್ಲ. ಇದನ್ನು ಮುಳುಗಡೆ ಮಾಡಿದ್ದೆ ನಮ್ಮ ಸರ್ಕಾರ, ನಾನು ನಮ್ಮ ಅವಧಿಯಲ್ಲಿ ಅದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗಲೂ ಕೂಡ ಯಾರಾದರೂ ಇವತ್ತೇ ಈಗ ಅಲ್ಲಿ ಹೋಗಿ ಆಫೀಸ್ನಾಗ ಐತಾರೆ ಸ್ಪೆಷಾಲಿಟಿ ಕಾಫಿ ಅಂತ ಇನ್ನೂ ತಕ್ಕ ಸಹಿ ಇಲ್ಲ. ಇಲ್ಲ ಕೂತ್ಬಿಟ್ರೆ ನಾನು ನೋಡ್ತೀನಿ, ಅವ್ರಿಗೆ ಭೇಟಿ ಆಗ್ತೇನೆ. ಈ ಮನವಿನ ತೊಗೊಂಡೋಗಿ ಭೇಟಿ ಆಗ್ತೇನೆ. ಇದೇನಿದು ಮನವಿ ಕೊಟ್ಟಿದ್ದೀರಿ, ಇದ್ರ ಮೇಲೆ ನಂದು ಕೂಡ ಪತ್ರ ಹಚ್ಚಿ ಈ ಸರಿಯಾದ ಇವರ ಬೇಡಿಕೆಗಳಿಗೆ ಸೂಕ್ತ ಪರಿಹಾರ ಕೊಡ್ರಿ ಅಂತೇಳಿ ಈಗಾಗಲೇ ನಾನು GM ಅವ್ರಿಗೆ ಮಾತಾಡ್ಕೊತ ಬಂದೆ. R&R GM ಅವ್ರಿಗೆ ಮಾತಾಡಿದೆ.